ಮೀಸೆ ಇಲ್ಲದವರು ದೇಶನ ಆಳ್ಯಾರು, ಮೋಸವ ಮಾಡ್ಯಾರು ರಾಜ್ಯದ ಹಣವನ್ನು ತೊತ್ತಿನ ಮಕ್ಕಳಿಗೆ ಪಟ್ಟಾವ ಕಟ್ಟ್ಯಾರು. ಮೀಸೆ ಇಲ್ಲದೆ ಇದ್ದವರು ದೇಶನ ಆಳ್ತಾರೆ, ಮೋಸ ಮಾಡ್ತಾರೆ, ರಾಜ್ಯದ ಹಣನೆಲ್ಲ ಕಬಳಿಸ್ತಾರೆ. 1972 ಆದ ಮೇಲೆ ಶರಣರು ಹುಟ್ಟೋದಕ್ಕೆ ಶುರು ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಇನ್ನ ಶರಣೆ ಕಲ್ಯಾಣಮ್ಮನವರು ಅವರ ಕಾಲಜ್ಞಾನದಲ್ಲಿ ತಿಳಿಸಿರುವಂತಹ ಒಂದು ವಿಚಾರ ತಿಳಿಸಿದ್ದಾರೆ. ಏನಂದ್ರೆ, ವೀರ ವಸಂತರಾಯರು ಎಲ್ಲಿ ಹುಟ್ಟಿ ಬರ್ತಾರೆ? ಹಂಪಿಯಲ್ಲಿ ವೀರ ವಸಂತರಾಯರು, ಹರಿಮತದ ಶರಣರನ್ನೊಳಗೊಂಡ ವೀರ ವಸಂತರಾಯರು, ಇನ್ನ ಈ ಕಡೆ ಚನ್ನಬಸವಣ್ಣನವರು, ಇವರ ಮಧ್ಯೆ ವಾಗ್ವಾದಗಳು ನಡೆಯುತ್ತೆ, ವಿಚಾರ ಮಂಥನಗಳು ನಡೆಯುತ್ತೆ. ನಂತರ ಶ್ರೀಶೈಲದಲ್ಲಿ ಪವಾಡಗಳು ಆಗತ್ತೆ. ಆ ಟೈಮಲ್ಲಿ ಎಲ್ಲಾ ಜಾತಿ ಧರ್ಮಗಳು ಪವಿತ್ರ ಮಾನವರು, ಈ ಜಾತಿ ಧರ್ಮ ಅಂತ ನಾವು ಒದ್ದಾಡ್ಕೊಂಡು ಬದುಕ್ತಾ ಇದೀವಲ್ಲ, ಅದರಲ್ಲಿ ಎಲ್ಲಾನು ಬಿಟ್ಟು ಬದುಕ್ತಾ ಇರ್ತಾರೆ. ಅಂತವರು ಪವಿತ್ರ ಮಾನವರು ಅಂತ ಇರ್ತಾರೆ. ಅವ್ರನ್ನ ನಮ್ಮ ಕೈಲಿ ಹೇಳೋದಕ್ಕಾಗೋದಿಲ್ಲ, ಇವರೇ ಪವಿತ್ರ ಮಾನವರು, ಅವರು ಇವರು ಅಂತ ಸೆಲೆಕ್ಟಿವ್ ಆಗಿ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಒಂದೊಂದ್ಸಲ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ, ಈಗ ಹೇಳ್ತಾರಲ್ಲ, ಪುಣ್ಯ ನಿನ್ ಜೊತೆ ಹಿಂದೆ ಬರುತ್ತಪ್ಪ, ಪಾಪ ನಿನ್ ಜೊತೆ ಬರುತ್ತಪ್ಪ ಅಂತ. ಆ ತರ ಯಾರಿಗೆ ಯಾವ ಪುಣ್ಯ ಬಂದಿರುತ್ತೋ ಪಾಪ ಬಂದಿರುತ್ತೋ ಅದು ಅವ್ರಿಗೆ ಗೊತ್ತು. ಅವ್ರು ಮಾಡಿರೋ ಕೆಲಸಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಂತವರು ಅನಂತ ವರ್ಷಗಳಿಂದ ಶಾಪಗ್ರಸ್ತರಾಗಿ ಆ ಶಾಪಗಳನ್ನ ಕಳ್ಕೊಳ್ಳೋದಕ್ಕೆ ಅಂತಾನೆ ಹುಟ್ಟಿ ಎಷ್ಟೋ ಜನ್ಮಗಳು ಇಲ್ಲಿ ಪರಿಹಾರಗಳನ್ನ ಕಂಡುಕೊಂಡಿರ್ತಾರೆ. ಅಂತವ್ರು ಮತ್ತೆ ಹುಟ್ಟಿ ಬರ್ತಾರೆ. ವಾಲಿ ಭಂಡಾರದ ದ್ರವ್ಯವನ್ನ ಆಚೆಗೆ ತೆಗಿತಾರೆ. ಈಗ ಎಲ್ಲರಿಗೂ ಗೊತ್ತು, ಬಳ್ಳಾರಿ ಸರೌಂಡಿಂಗ್ ಅಲ್ಲಿ ವಾಲಿಯ ಭಂಡಾರ ಇದೆ ಅಂತ. ಆ ಭಂಡಾರದಲ್ಲಿರುವಂತ ದ್ರವ್ಯನ ಆಚೆಗೆ ತೆಗಿತಾರೆ. ಅದು ಎಷ್ಟಿದೆ ಅಂದ್ರೆ, ಈಗ ನಾವು ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಭಂಡಾರ ಇರೋದು ಎಲ್ಲಿ ಅಂದ್ರೆ ತಿರುಪತಿನಲ್ಲಿ ಅಂತಾರೆ, ಇನ್ನ ಈ ಕಡೆ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಅಲ್ಲಿ ಅಂತಾರೆ, ಇನ್ನ ಬೇರೆ ಬೇರೆ ದೇವಸ್ಥಾನಗಳಲ್ಲಿ. ಈ ಎಲ್ಲಾ ದೇವಸ್ಥಾನಗಳು ಸೇರೋದು ಎಷ್ಟು ಭಂಡಾರ ಇದೆಯೋ ಅಷ್ಟು ವಾಲಿ ಭಂಡಾರ ಒಂದರಲ್ಲೇ ಇದೆಯಂತೆ. ಅಂತ ಭಂಡಾರ ಆಚೆಗೆ ತೆಗಿತಾರೆ. ಇನ್ನ ಶ್ರೀರಂಗಪಟ್ಟಣದಿಂದ ಕಂಚಿವರೆಗೆ ಕಲ್ಯಾಣ ಪಟ್ಟಣ ಅನ್ನೋದನ್ನ ಕಟ್ಟುತ್ತಾರೆ. ಭೂಮಿನ ಕೈಲಾಸ ಮಾಡೋ ಲೆವೆಲ್ಗೆ ತಗೊಂಡೋಗುವಂತ ಧರ್ಮಗುರುಗಳು ಹುಟ್ಟಿ ಬರ್ತಾರೆ ಆ ಕಾಲಕ್ಕೆ. ಯಾವಾಗ 1975 ಆದ್ಮೇಲೆ ಹುಟ್ಟಿರ್ತಾರೆ ಅಂತಾನೆ ಇವರು ತಿಳಿಸಿರೋದು. ಈಗ ಆಲ್ರೆಡಿ ಅವ್ರು ಹುಟ್ಟಿರ್ತಾರೆ, ಕೆಲವಷ್ಟು ಪ್ರಚಾರಗಳನ್ನ ಮಾಡ್ತಾ ಇರ್ತಾರೆ. ಯಾವ್ಯಾವ್ದೋ ರೂಪದಲ್ಲಿ ಪ್ರಚಾರ ಮಾಡ್ತಾ ಇರ್ಬೋದು, ಯಾವ ರೂಪದಲ್ಲಿ ಇರುತ್ತಾರೋ ನಮ್ಗಂತೂ ಹೇಳೋದಕ್ಕಾಗೋದಿಲ್ಲ. ಬಟ್ ಆದ್ರೆ ಒಳ್ಳೆ ದಾರಿನ ಪ್ರಚಾರ ಮಾಡ್ತಾ ಇರ್ತಾರೆ, ಒಳ್ಳೆ ವಿಷಯಗಳನ್ನ ಪ್ರಚಾರ ಮಾಡ್ತಾ ಇರ್ತಾರೆ. ಯಾವತ್ತೋ ಒಂದು ದಿನ ಅವರಿಂದ ಒಂದ್ 4 ಜನಕ್ಕಾದ್ರೂ ಒಳ್ಳೇದಾಗತ್ತೆ. ತುಂಬಾ ಎಲ್ಲರಿಗೂ ಒಳ್ಳೇದ್ ಮಾಡ್ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಆದ್ರೆ ಒಂದ್ 4 ಜನಕ್ಕಾದ್ರೂ ಒಳ್ಳೇದ್ ಮಾಡೇ ಮಾಡ್ತಾರೆ. ಅಂತವ್ರು ಇದ್ದೇ ಇರ್ತಾರೆ ಅಂತ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ಕಾಲಜ್ಞಾನದಿಂದ ಇಂದಿನ ವೈಜ್ಞಾನಿಕ ಯಂತ್ರಗಳು ಮತ್ತೆ ಸಾಮಾಜಿಕ ರಾಜಕೀಯ ಧಾರ್ಮಿಕ ನಡವಳಿಕೆಗಳು ಯಾವ ರೀತಿ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದರೆ, ಇದನ್ನ ಚನ್ನಬಸವಣ್ಣ ಸ್ವಾಮಿಗಳು ಕೂಡ ಅವರ ಮಾತಿನಲ್ಲಿ ಹೇಳಿದ್ರು. ಅತ್ತೆ ಸೊಸೆ ಬಂದು ಕಾಲಲ್ಲಿ ಒದವಾಳು ನೋಡಿರಣ್ಣ, ಅತ್ತೆಗೆ ಸೊಸೆ ಕಾಲಲ್ಲಿ ಒದೆಯುವಂತ ಕಾಲ ಬರುತ್ತೆ. ಈಗ ಎಷ್ಟೋ ಕಡೆ ಒದಿತಾ ಇದ್ದಾರೆ ಕಾಲಲ್ಲಿ ಸೊಸೆ ಇದ್ರು ಅತ್ತೆ ಇಂದಿರಿಗೆ, ಅದನ್ನ ನೋಡ್ತಾ ಇದ್ದೀವಿ. ಇನ್ನ ತಂದೆ ಮಗ ಒಂದಾಗಿ ಒಂದು ಹೆಣ್ಣನ್ನು ತಂದು ಕಂದನ ಪಡೆದಾರು ನೋಡಿರಣ್ಣ. ಇದ್ರಲ್ಲೇನು, ತಂದೆ ಮಗನಿಗೆ ಒಬ್ಳೇ ಹೆಂಡತಿಯಾಗಿರ್ತಾಳೆ, ಅವರಿಬ್ಬರಿಗೂ ಮಗು ಹುಟ್ಟ ಅಂತ ಕಾಲ ಬರುತ್ತೆ. ಈ ತರ ಫಾರಿನಲ್ಲಿ ಎಷ್ಟೋ ಕಡೆ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಈ ತರದ್ದೆಲ್ಲರೂ ನಾವು ಇಷ್ಟೊಂದು ಕೇಳಕ್ ಸಾಧ್ಯನೇ ಇಲ್ಲ, ಆದ್ರೆ ಇಂಥದ್ದೆಲ್ಲ ನಡೀತಾ ಇದೆ. ತಂದೆ ಮಗನಿಗೆ ಒಬ್ಳೇ ಹೆಂಡತಿ ಇದ್ದು ಅವಳಿಗೆ ಮಗು ಆಗುವಂತ ಕಾಲ ಬಂದಿದೆ ಅಂದ್ರೆ ಯೋಚನೆ ಮಾಡಿ. ಜಾರೇರು ಹೆಚ್ಚಾರು ಜಗವೆಲ್ಲ ಕೆಟ್ಟೀತು ಉಯ್ಯನೋ ಡಂಗೂರವ. ಎಲ್ಲಿ ನೋಡಿದ್ರು ಈ ಅನಾಚಾರ ಇಂಥದ್ದೆಲ್ಲ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಜಾರೇರು ಜಾಸ್ತಿ ಆಗ್ತಾರೆ, ಈ ವರ್ಡ್ ನಿಮ್ಗೆ ಅರ್ಥ ಆಗಿರ್ಬೇಕು. ಅಂತವರೆಲ್ಲ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾರೆ. ಮೀಸೆ ಇಲ್ಲದವರು ದೇಶನ ಆಳ್ಯಾರು, ಮೋಸವ ಮಾಡ್ಯಾರು ರಾಜ್ಯದ ಹಣವನ್ನು ತೊತ್ತಿನ ಮಕ್ಕಳಿಗೆ ಪಟ್ಟಾವ ಕಟ್ಟ್ಯಾರು. ಮೀಸೆ ಇಲ್ಲದೆ ಇದ್ದವರು ದೇಶನ ಆಳ್ತಾರೆ, ಮೋಸ ಮಾಡ್ತಾರೆ, ರಾಜ್ಯದ ಹಣನೆಲ್ಲ ಕಬಳಿಸ್ತಾರೆ, ತೊತ್ತಿನ ಮಕ್ಕಳಿಗೆ ಪಟ್ಟಣ ಕಟ್ತಾರೆ. ಮಕ್ಕಳಿಗೆ ಏನು ಅಂತಾನೂ ಗೊತ್ತಿರಲ್ಲ, ಅಂತ ಮಕ್ಕಳಿಗೆ ಪಟ್ಟ ಕಟ್ಟುವಂತ ಕೆಲಸ ಮಾಡ್ತಾರೆ. ಈಗ ನೋಡ್ತಾ ಇದ್ದೀವಿ, ಎಷ್ಟೋ ಜನ MP ಗಳು ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ, ದುಡ್ಡಿದೆ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ. ಸಣ್ಣ ಸಣ್ಣ ಹುಡುಗರೆಲ್ಲ ಎಲೆಕ್ಷನ್ ಬರ್ತಾ ಇದ್ದಾರೆ. ಅವ್ರ ಬಗ್ಗೆನೂ ಆಗಿರ್ಬೋದು, ಅವ್ರಿಗೇನು ಅಂತಾನೂ ಗೊತ್ತಿಲ್ಲ. ಮನೆ ಕಡೆ ದುಡ್ಡಿದೆ, ಅವ್ರಪ್ಪ ನಿಲ್ಲಿಸ್ತಾ ಇದ್ದಾರೆ, ನಿಂತ್ಕೊಳ್ತಾ ಇದ್ದಾರೆ. ಅಂತವ್ರ ಬಗ್ಗೆನೂ ಆಗಿರ್ಬೋದು ಈ ಮಾತುಗಳು. ಈ ಸಲ ಎಲೆಕ್ಷನ್ ಅಲ್ಲಿ ನೋಡಿ, ಆಲ್ರೆಡಿ ಹಳೆ ಎಲೆಕ್ಷನ್ ಅಲ್ಲೂ ತೆಗೆದು ನೋಡಿ, ಎಷ್ಟೋ ಜನಕ್ಕೆ ಮೀಸಲೇ ಬಂದಿಲ್ಲ ಅಂತ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಗೆಲ್ತಾ ಇದ್ದಾರೆ. ಕಾರಣ ದುಡ್ಡಿನ ಬಲ. ಇನ್ನ ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ
ದಲ್ಲಿ ಅದೇನೋ ಹೇಳ್ತಾರಲ್ಲ ವಂಶ ರಾಜಕೀಯ ಅನ್ನೋ ರೀತಿ ಎಷ್ಟೋ ಜನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲ ರಾಜಕೀಯಕ್ಕೆ ಕಳಿಸ್ತಾ ಇದ್ದಾರೆ. ಅವ್ರಿಗೇನು ಅಂತಾನೂ ಗೊತ್ತಿರಲ್ಲ ಅದ್ರ ಬಗ್ಗೆ, ಅಂತವ್ರನ್ನೆಲ್ಲ ರಾಜಕೀಯಕ್ಕೆ ಪಟ್ಟ ಕಟ್ತಾರೆ ಅಂತವ್ರಿಗೆ ಅಂತಾನೆ ತಿಳಿಸಿದ್ದಾರೆ. ಕಾಲ ತಿಳಿಸುವ ಯಂತ್ರ, ಶಾಸ್ತ್ರ ಬರೆಯುವ ಯಂತ್ರ, ಶಸ್ತ್ರ ಮಾಡುವ ಯಂತ್ರ, ರೋಗ ಏಳುವ ಯಂತ್ರ, ಪಥಿಕ ಜನರನ್ನು ಒಯ್ಯುವ ಯಂತ್ರ, ಮಾತನಾಡುವ ಯಂತ್ರ, ಸಾಗರದ ನೆಲೆಯ ತಿಳಿಸುವ ಯಂತ್ರ, ಸೇತು ಕಟ್ಟುವ ಯಂತ್ರ, ನೇಗಿಲದ ಯಂತ್ರ, ಬಲವಾದ ರಥವ ಗಗನದ ಎಂದು ವೈಜ್ಞಾನಿಕ ಯಂತ್ರಗಳ ಬಗ್ಗೆ ತಿಳಿಸಿದ್ದಾರೆ. ಕಾಲ ತಿಳಿಸುವ ಯಂತ್ರ, ವಾಚು ಟೈಮ್ ತಿಳಿಸೋದು, ಶಾಸ್ತ್ರ ಬರೆಯುವ ಯಂತ್ರ, ಈ ಕಂಪ್ಯೂಟರ್ ಅಲ್ಲಿ ಕೆಲವಷ್ಟು ಆಪ್ ಗಳನ್ನ ಕಂಡುಹಿಡಿದಿದ್ದಾರೆ. ಇದರಿಂದ ಶಾಸ್ತ್ರಗಳು ಅದೇ ತಿಳಿಸ್ಬಿಡುತ್ತೆ. ಒಬ್ರು ಡೇಟ್ ಆಫ್ ಬರ್ತ್ ಆಗ್ತದೆ ಟಕ್ಕಂತ ತಿಳಿಸ್ಬಿಡುತ್ತಲ್ಲ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಶಸ್ತ್ರ ಮಾಡುವ ಯಂತ್ರ, ಆಪರೇಷನ್ ಮಾಡೋದಕ್ಕೆ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈಗ ಆಲ್ರೆಡಿ ರೋಬೋಟ್ಗಳು ಬಂದ್ಬಿಟ್ಟಿದೆ, ಅದೇ ಆಪರೇಷನ್ ಮಾಡುತ್ತೆ. ಅದು ರೋಗ ಹೇಳುವ ಅಂತ, ಸ್ಕ್ಯಾನಿಂಗ್ ಆಗ್ಬೋದು, ಎಕ್ಸ್ರೇ ಆಗ್ಬೋದು, ದೇಹದಲ್ಲಿ ಯಾವ ತರ ಕಾಯಿಲೆ ಬರ್ತಾ ಇದೆ ಅನ್ನೋದನ್ನ ಅದನ್ನೇ ಹೇಳ್ಬಿಡುತ್ತೆ. ಬ್ಲಡ್ ಎಲ್ಲ ಟೆಸ್ಟ್ ಮಾಡಿ ಅದೇ ಹೇಳ್ಬಿಡುತ್ತೆ ಯಾವ ಕಾಯಿಲೆ ಬಂದಿದೆ, ಏನು ಕಡಿಮೆ ಇದೆ ಬ್ಲಡ್ ಅಲ್ಲಿ ಅನ್ನೋದನ್ನೆಲ್ಲ ತಿಳಿಸುವಂತ ಯಂತ್ರಗಳೆಲ್ಲ ಬಂದ್ಬಿಟ್ಟಿದೆ. ಪಥಿಕ ಜನರನ್ನು ಒಯ್ಯುವ ಯಂತ್ರ, ಮಾತನಾಡುವ ಯಂತ್ರ, ರೋಬೋಟ್ಗಳು, ಸಾಗರದ ನೆಲೆ ತಿಳಿಸುವ ಯಂತ್ರ, ಸಬ್ಮರೀನ್ಸು, ಸೇತು ಕಟ್ಟುವ ಯಂತ್ರ, ಸೇತುವೆ ಕಟ್ಟೋದಕ್ಕೆ ದೊಡ್ಡ ದೊಡ್ಡ ಮಿಷಿನ್ಗಳನ್ನ ಬಳಸ್ತಾ ಇದಾರಲ್ಲ, ನೇಗಿಲ ಯಂತ್ರ, ಟ್ರಾಕ್ಟರ್ಗಳು, ಈ ತರ ಎಷ್ಟೋ ಯಂತ್ರಗಳು ಬಂದು ಹೋಗ್ತವೆ. ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಮಾತನ್ನ ಅವ್ರು ತಿಳಿಸ್ತಾರೆ. ಬಸವಾದಿ ಪ್ರಮತರು ಐಕ್ಯವಾಗಿದ್ದು ಶಾಸನಗಳ ಪ್ರಕಾರ ಕ್ರಿಸ್ತ ಶಕ 1194, 95, 96 ಆನಂದ ನಾಮ ಸಂವತ್ಸರ, ಅಂದ್ರೆ ಆ ಟೈಮ್ ನಲ್ಲಿ 1194, 95, 96 ಆ ಟೈಮ್ ನಲ್ಲಿ ಆನಂದ ನಾಮ ಸಂವತ್ಸರ ಇತ್ತು. ಆ ಟೈಮ್ ನಿಂದ 780 ವರ್ಷ ಅಂದ್ರೆ 13 ಸಂವತ್ಸರಗಳ ಆದ ಮೇಲೆ ಮತ್ತೆ ಬರ್ತೀವಿ ಅಂತ ಹೇಳಿದ್ರು. ಅಂತ ಟೈಮ್ ಈಗ ನಡೀತಾ ಇದೆ. ಇವರು ಚನ್ನಬಸವಣ್ಣ ಸ್ವಾಮಿಗಳು ಹೇಳಿರೋದು ಅದೇ, ಉಳುವಿನಲ್ಲಿರುವಂತ ಚನ್ನಬಸವಣ್ಣ ಸ್ವಾಮಿಗಳು ಹೇಳಿರೋದು ಅದೇ. 1972 ಆದ ಮೇಲೆ ಶರಣರು ಹುಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಯಾವ್ಯಾವ ಅವತಾರದಲ್ಲಿ ಹುಡ್ತಾ ಇದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅವರು ತಿಳಿಸೋದು ಒಂದು ಮಾತಲ್ಲಿ 50 ರಿಂದ 60 ವರ್ಷದ ಏಜಿನಲ್ಲಿ, ಶರಣರ 50 ವರ್ಷದಿಂದ 60 ವರ್ಷ ಈ ಏಜಿನಲ್ಲಿದ್ದಾಗ ಅವರು ಧರ್ಮ ಪ್ರಚಾರಕ್ಕೆ ಇಳಿತಾರೆ, ಒಳ್ಳೆದನ್ನ ಮಾಡೋದಕ್ಕೆ ಇಳಿತಾರೆ. ಅಷ್ಟೊಂದು ಎಷ್ಟೋ ವಿನಾಶಗಳು ಆಗೋಗಿರುತ್ತೆ. ವಿನಾಶಗಳು ಆಗ್ಲಿ ಅಂತಾನೆ ಕಾಯ್ತಾ ಇರ್ತಾರೆ. ಕಾರಣ ಭೂಮಿ ಮೇಲೆ ಈ ಮನುಷ್ಯರು ಕೊಡ್ತಾ ಇರುವಂತ ಟಾರ್ಚರ್ಗಳು ಅಷ್ಟೊಂದಾಗಿದೆ. ವಿನಾಶಗಳೆಲ್ಲ ಆಗಿ ಯಾರು ಉಳ್ಕೊಂಡಿರ್ತಾರೆ ಅಂತವ್ರಿಗೆ ಒಳ್ಳೆ ದಾರಿನ ತೋರ್ಸೋದಕ್ಕೋಸ್ಕರ ಅವರು ಬರ್ತಾರೆ ಅಂತಾನೆ ತಿಳಿಸಿದ್ದಾರೆ. ಈಗ ಟೈಮ್ ನಡೀತಾ ಇದೆ 72ರಿಂದ ಅಂದ್ರೆ 50 ವರ್ಷ ಸುಮಾರು, ಸರಿ ಸುಮಾರು 72ರಿಂದ ಆದ್ಮೇಲೆ ಹುಡ್ತಾರೆ ಅಂತ ಹೇಳಿದ್ದಾರೆ. 76, 86, 96 ಈ ಟೈಮ್ನಲ್ಲೆಲ್ಲ ಹುಟ್ಟಿರ್ಬೋದು.